ಮನೆಯಲ್ಲೇ ಒಂದು ಆರೋಗ್ಯಕರವಾಗಿರುವಂತಹ ಹಾಲಿನ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಕ್ಕಳಲ್ಲದೆ ವಯಸ್ಸಾಗಿರೋರು ಸ್ಪೆಷಲಿ ಹೆಣ್ಮಕ್ಳು ಈ ಹಾಲಿನ ಪುಡಿನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು 1 ಕಪ್ ಆಗೋಷ್ಟು 3 ಕಪ್ ಆಗೋಷ್ಟು ಮಖಾನ ಸೀಡ್ಸನ್ನು ತೊಗೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಪಿಸ್ತಾ, 1 ಸ್ಪೂನ್ ಆಗೋಷ್ಟು ಮೆಣಸುಕಾಳು, ಸ್ವಲ್ಪ ಚಕ್ಕೆ, ಅರ್ಧ ಕಪ್ ಆಗೋಷ್ಟು ಹಾಲಿನ ಪುಡಿ, 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, 1 ಕಪ್ ಆಗೋಷ್ಟು ಬಾದಾಮಿ, 2 ಸ್ಪೂನ್ ಆಗೋಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜ, ಸ್ವಲ್ಪ ಏಲಕ್ಕಿ, ಹಾಗೆ 1 ಕಪ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 2 ಫ್ಲೇವರಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೋಕೋ ಪುಡಿನೂ ಸಹ ತೊಗೊಂಡಿದ್ದೀನಿ. ಪ್ರತಿಯೊಂದು ಪದಾರ್ಥಗಳನ್ನು ಸಪ್ರೇಟಾಗಿಯೇ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಇದೆಲ್ಲ ಗರಿಗರಿಯಾಗಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿಯೇ ತೆಗೆದಿಟ್ಕೋಬೇಕು. ಮೊದಲು ಹುರಿದಿರುವಂತಹ ಮಖಾನನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಫುಲ್ ಫೈನ್ ಪೌಡರ್ ಆಗಿ ಮಾಡಿಕೊಂಡು ಸಪ್ರೇಟ್ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಮಿಕ್ಸರ್ ಜಾರ್ಗೆ ಕಡಲೆಕಾಯಿ ಬೀಜ, ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಂಡು 2 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕಿ ಇದನ್ನು ಸಹ ಪೌಡರ್ ಮಾಡ್ಕೋಬೇಕು. ಇದೇ ಜಾರ್ಗೆ ಹುರಿದಿಟ್ಟಿದಂತಹ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಪದಾರ್ಥನೂ ಪೌಡರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಹಾಲಿನ ಪುಡಿನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ನೀವು ಸ್ವಲ್ಪ ಕೇಸರಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಸಕ್ಕರೆ ಆಗಲಿ ಏನೂ ಸೇರಿಸಿಲ್ಲ, ಯಾಕೆ ಅಂದರೆ ಬೆಲ್ಲದ ಪಾಕನ ನಾನು ಹಾಲ್ಗೆ ಹಾಕಿ ಕೊಡ್ತೀನಿ, ಅದಕ್ಕೋಸ್ಕರ. ಮಾಡಿರೋ ಪೌಡರ್ನೇ ನಮ್ಗೆ ಎಷ್ಟು ಬೇಕಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಚಾಕ್ಲೇಟ್ ಫ್ಲೇವರಲ್ಲೂ ಸಹ ನಮಗೆ ಪೌಡರ್ ರೆಡಿ ಆಗುತ್ತೆ.